Hello dear students, I am Pratheeka, Accountancy lecturer in Alpha Pre-University College, Nagar. This is my second video class of second PUC Accountancy NCERT syllabus Pre-University Board. In this class, I am going to explain about maintenance of capital accounts of partners. In the previous class, I have explained about the meaning of the partnership and meaning of the partnership deed, and I have explained about the contents of the partnership deed. So in this class, I am going to explain maintenance of capital accounts of partners. In the partnership firm, each and every partner maintained a particular account book of all transactions what they have made in the business. It means ಪ್ರತಿಯೊಬ್ಬ ಪಾರ್ಟ್ನರು ಕೂಡ ತಾನು ಏನೆಲ್ಲ ಕೆಲಸಗಳನ್ನ ಮಾಡ್ತಾನೋ ಅಂದರೆ ತಾನು ಏನೆಲ್ಲ ಪ್ರಾಫಿಟನ್ನು ಗೇನ್ ಮಾಡ್ತಾನೋ ಮತ್ತೆ ಏನೆಲ್ಲ ಎಕ್ಸ್ಪೆನ್ಸಸ್ಸನ್ನು ಮಾಡ್ತಾನೋ ತನ್ನ ಅಕೌಂಟಿಗೆ ರಿಲೇಟೆಡ್ ಆದ ಹಾಗೆ ಪರ್ಟಿಕ್ಯುಲರ್ ಆಗಿ ಈಚ್ ಪಾರ್ಟ್ನರ್ಗೆ ಒಂದೊಂದು ಅಕೌಂಟನ್ನು ಮೇಂಟೈನ್ ಮಾಡಬೇಕಾಗ್ತದೆ, ಒಂದು ಅಕೌಂಟಿಂಗ್ ಬುಕ್ಕನ್ನು ಅವರು ಮೇಂಟೈನ್ ಮಾಡಬೇಕಾಗ್ತದೆ. ಮೇಂಟೈನ್ ಮಾಡುವಾಗ ಆ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಅ ಪಾರ್ಟ್ನರ್ಸ್ನಲ್ಲಿ ನಾವು ಎರಡು ಮೆಥಡನ್ನು ನೋಡ್ತೀವಿ. ಎರಡರಲ್ಲಿ ಅವರು ಯಾವುದಾದ್ರೂ ಒಂದು ಮೆಥಡನ್ನು ಫಾಲೋ ಮಾಡ್ಬೋದು ಮತ್ತು ಯೂಸ್ ಮಾಡ್ಬೋದು. ದೋಸ್ ಮೆಥಡ್ಸ್ ಆರ್ ಫಸ್ಟ್ ಒನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಸೆಕೆಂಡ್ ಒನ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಆನ್ ದಿಸ್ ಟಾಪಿಕ್ ಇನ್ ದ ಎಕ್ಸಾಮಿನೇಷನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 marks questions. ಯಾವುದು ಎರಡು ಮೆಥಡ್ ಅಂತ ಹೇಳಿ ಕ್ವಶನ್ ಅನ್ನು ಕೇಳ್ತಾರೆ 2 ಮಾರ್ಕ್ಸಿಗೆ. ಮೆಥಡ್ಸ್ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ನಲ್ಲಿ ಮೆಥಡ್ಸ್ ಆಫ್ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್. ದ ಮೆಥಡ್ಸ್, ವಾಟ್ ಆರ್ ದೋಸ್ ಮೆಥಡ್ಸ್? 2 methods are there. First one fixed capital method, another one fluctuating capital method. Let's see the meaning one by one. Fixed capital method ನೋಡಿ, ಹೆಸರೇ ಹೇಳುತ್ತೆ ಫಿಕ್ಸ್ಡ್. ಫಿಕ್ಸ್ಡ್ ಅಂದ್ರೆ ಏನು? ಸ್ಥಿರ, ಒಂದೇ ರೀತಿ ಇರೋದು ಅಂತ ಹೇಳೋದು. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ನಲ್ಲಿ 2 ಅಕೌಂಟ್ ಅನ್ನ ಪರ್ಟಿಕ್ಯುಲರ್ ಆಗಿ ನಾವು ಎಷ್ಟು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ? 2 ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ದ ಫಸ್ಟ್ ಒನ್ ಇಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಸೆಕೆಂಡ್ ಒನ್ ಇಸ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ವಾಟ್ ಇಸ್ ದಿಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್? What are the items are considering on those accounts? Let's see one by one. Before going to this account, what are the items we are using? First one is the capital. Capital, it means ಬಂಡವಾಳ. ಪ್ರತಿಯೊಬ್ಬ ಪಾರ್ಟ್ನರು ಕೂಡ ತಗೊಂಡು ಬಂದಿರ್ತಾನೆ, ಅವನು ಎಷ್ಟು ತಂದಿರ್ತಾನೋ ಅಷ್ಟನ್ನು ನಾವು ಮೆನ್ಷನ್ ಮಾಡ್ಕೊಬೇಕಾಗ್ತದೆ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅವನು ಏನು ಹೂಡಿಕೆಯನ್ನ ಮಾಡಿರ್ತಾನೋ ಕಂಪನಿಯ ಮೇಲೆ, ಆ ಒಂದು ಬಂಡವಾಳದ ಮೇಲೆ ಅವನಿಗೆ ಸಿಗುವಂತಹ ಇಂಟ್ರೆಸ್ಟ್. ವಿ ಹ್ಯಾವ್ ಟು ಮೆನ್ಷನ್ ಇನ್ ದ ಅಕೌಂಟ್. ಡ್ರಾಯಿಂಗ್ಸ್ ಅಂದ್ರೆ ನಿಮಗೆ ಗೊತ್ತೇ ಇದೆ, ತನ್ನ ಕ್ಯಾಪಿಟಲ್ ನಲ್ಲಿ ತನ್ನ ಪರ್ಸನಲ್ ಯೂಸಿಗೆ ಅವನಿಗೆ ಏನಾದರೂ ಕ್ಯಾಶ್ ಬೇಕು ಅಂತ ಅನ್ಸಿದ್ರೆ ಅವಾಗ ಅವನು ತನ್ನ ಪರ್ಸನಲ್ ಯೂಸಿಗೆ ತನ್ನ ಕ್ಯಾಪಿಟಲ್ ಇಂದ ಅಮೌಂಟ್ ಅನ್ನು ಡ್ರಾ ಮಾಡಿದ್ರೆ ದಾಟ್ ಈಸ್ ಕಾಲ್ಡ್ ದ ಡ್ರಾಯಿಂಗ್ಸ್ ಅಂತ ಹೇಳಿ ಕರಿತೀವಿ. ಅದನ್ನೇನಾದ್ರೂ ಅವ್ನು ಡ್ರಾ ಮಾಡಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗ್ತದೆ. ಈ ಒಂದು ಡ್ರಾಯಿಂಗ್ಸ್ ಅನ್ನು ಅವನು ಡ್ರಾ ಮಾಡಿದ್ದಾಗ ಆ ಡ್ರಾಯಿಂಗ್ಸ್ ಮೇಲೆ ಅವನು ಇಂಟ್ರೆಸ್ಟ್ ಅನ್ನ ಪೇ ಮಾಡಬೇಕಾಗ್ತದೆ ಕಂಪನಿಗೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದನ್ನು ಕೂಡ ನಾವು ಮೆನ್ಷನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಥಿಂಗ್, ಸ್ಯಾಲರಿ. ಪ್ರತಿಯೊಬ್ಬ ಪಾರ್ಟ್ನರ್ಗೂ ಕೂಡ ಅವನಿಗೆ ಏನಾದರೂ ಅಗ್ರಿಮೆಂಟ್ನಲ್ಲಿ ಸ್ಯಾಲರಿಯನ್ನು ಕೊಡಬೇಕು ಅಂತ ಮೆನ್ಷನ್ ಮಾಡಿದರೆ ದಾಟ್ ಸ್ಯಾಲರಿ ಆಲ್ಸೋ ವಿ ಹ್ಯಾವ್ ಟು ಮೆನ್ಷನ್ ಇನ್ ದ ಅಕೌಂಟ್. ನೆಕ್ಸ್ಟ್ ಒನ್ ಇಸ್ ದ ಕಮಿಷನ್. ಕಮಿಷನ್ ಕೂಡ ಇಂಥ ಪಾರ್ಟ್ನರ್ಗೆ ಕೊಡಬೇಕು ಅಂತ ಮೆನ್ಷನ್ ಮಾಡಿದ್ರೆ ಕಮಿಷನ್ ಕೂಡ ಕೊಡ್ತಾರೆ. ದೀಸ್ ಆರ್ ಆಲ್ ದ ಐಟಮ್ಸ್ ಆರ್ ಕನ್ಸಿಡರ್ ಇನ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹೌ ಟು ಕನ್ಸಿಡರ್ ದಿಸ್? ಇನ್ ದ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ನಾನು ಅವಾಗಲೇ ಹೇಳಿದೆ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ನಲ್ಲಿ ನಾವು 2 ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಮೊದಲನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಎರಡನೇದು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. In the partners capital account, fixed capital method ನಲ್ಲಿ partners capital account ಅನ್ನು ಕ್ರಿಯೇಟ್ ಮಾಡುವಾಗ ಇಲ್ಲಿ ಕ್ಯಾಪಿಟಲ್ ಒಂದೇ ಇರುತ್ತೆ, ಫಿಕ್ಸ್ಡ್ ಆಗಿರುತ್ತೆ. ಇನ್ ಈಚ್ ಅಂಡ್ ಎವ್ರಿ ಇಯರ್ ಯಾವಾಗ ಚೇಂಜ್ ಆಗುತ್ತೆ, ಇನ್ ಕೇಸ್ ಅಲ್ಲೇನಾದರೂ ಅಡಿಷನಲ್ ಕ್ಯಾಪಿಟಲ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವಾಗ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ. ಮತ್ತೆ ಇನ್ ಕೇಸ್ ಏನಾದರೂ ಪಾರ್ಟ್ ಆಫ್ ದ ಕ್ಯಾಪಿಟಲ್, ಇನ್ ಕೇಸ್ ಇಫ್ ದೇ ಆರ್ ವಿತ್ಡ್ರಾ ದ ಪಾರ್ಟ್ ಆಫ್ ದ ಕ್ಯಾಪಿಟಲ್,
ಸೊ ಅವರ ಕ್ಯಾಪಿಟಲ್ನಲ್ಲಿ ಅವರೇನಾದರೂ ಸ್ವಲ್ಪ ಭಾಗದ ಕ್ಯಾಪಿಟಲನ್ನು ವಿತ್ಡ್ರಾ ಮಾಡಿದ್ರೆ ಸೊ ಅವಾಗ ಕ್ಯಾಪಿಟಲ್ ಏನಾಗುತ್ತೆ ವೇರಿ ಆಗುತ್ತೆ. ಇನ್ ಕೇಸ್ ಯಾವ ಬದಲಾವಣೆಯೂ ಆಗಲಿಲ್ಲ ಅಂದಾಗ ಎವ್ರಿ ಇಯರ್ ಏನಾಗಿರುತ್ತೆ ಕ್ಯಾಪಿಟಲ್ ಫಿಕ್ಸ್ಡ್ ಆಗಿ ಇರುತ್ತೆ. ಸೊ ದಟ್ಸ್ ವೈ ದಿಸ್ ಮೆಥಡ್ ಈಸ್ ಕಾಲ್ಡ್ ಅ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಸೊ ಹಾಗಾಗಿ ಅದಕ್ಕೆ ನಾವು 2 ಅಕೌಂಟನ್ನು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸಿ ಇಲ್ಲಿ ನಾನು ಒಂದು ಅಕೌಂಟನ್ನು ಬರೆದಿದ್ದೀನಿ, ದಟ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡಿ, ಅಬ್ಸರ್ವ್ ಮಾಡಿ, ದಿಸ್ ಕ್ವೆಶ್ಚನ್ ಆಸ್ಕಿಂಗ್ ಫಾರ್ 5 marks practical oriented question. They may asking for 5 marks practical oriented question. ಸೊ ಇಮ್ಯಾಜಿನರಿ ಫಿಗರ್ ಅಲ್ಲಿ ಬರೀರಿ ಅಂತ ಹೇಳ್ತಾರೆ. ಇಮ್ಯಾಜಿನರಿ ಫಿಗರ್ ಅಂತ ಹೇಳಿದ್ರೆ ನಿಮ್ಮದೇ ಆದಂತಹ ಒಂದು ಅಮೌಂಟ್ ಅನ್ನು ಹಾಕಿ ನೀವು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಸೊ ಈ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡುವಾಗ ಕಾಲಮ್ ತುಂಬಾ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಹಾಕಬೇಕಾಗ್ತದೆ. ನೀವು ನೋಡಿ, ಪರ್ಟಿಕ್ಯುಲರ್ಸ್ JF amount, particulars JF amount. So you have to mention debit and credit and heading of the account. So this is the first pattern you have to follow. And let's see the items. By balance brought down, opening balance. I have written here by balance brought down, opening balance. ಅಂದ್ರೆ ಹೋದ ವರ್ಷದ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನು ಉಳಿದಿರುತ್ತೋ ಅದನ್ನ ಈ ವರ್ಷಕ್ಕೆ ನಾವು ಏನು ಮಾಡ್ಕೊತಾ ಇದೀವಿ, ಇಳಿಸ್ಕೊತಾ ಇದೀವಿ, ಅದನ್ನು ಕೂಡ ಕನ್ಸಿಡರ್ ಮಾಡ್ತಾ ಇದೀವಿ. ದಟ್ ಇಸ್ ಕಾಲ್ಡ್ ಬ್ರಾಟ್ ಡೌನ್, ಬ್ಯಾಲೆನ್ಸ್ ಬ್ರಾಟ್ ಡೌನ್. ಐ ಹ್ಯಾವ್ ರಿಟನ್ ಹಿಯರ್ ಓಪನಿಂಗ್ ಬ್ಯಾಲೆನ್ಸ್. ಹೋದ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ವರ್ಷಕ್ಕೆ ಏನಾಗುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಥಿಂಗ್, ಬೈ ಬ್ಯಾಂಕ್. ಸೊ ಬೈ ಬ್ಯಾಂಕ್ ಅಕೌಂಟ್ ಅಲ್ಲಿ ನೋಡಿ ಕೆಳಗಡೆ ಬರೆದಿದ್ದೀನಿ ನಾನು, ಫ್ರೆಶ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್. ಇನ್ ಕೇಸ್ ಅವಾಗಲೇ ಹೇಳಿದೆ ಯಾವಾಗ ಕ್ಯಾಪಿಟಲ್ ವೇರಿ ಆಗುತ್ತೆ, ಈಗ ಇರುವಂತಹ ಸಮ್ ಅಮೌಂಟ್ ಜೊತೆ ಇನ್ನೊಂದಷ್ಟು ಕ್ಯಾಪಿಟಲ್ ಅನ್ನ, ಫ್ರೆಶ್ ಕ್ಯಾಪಿಟಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ, ಫ್ರೆಶ್ ಕ್ಯಾಪಿಟಲ್ ಅಂಡ್ ಅಡಿಷನಲ್ ಕ್ಯಾಪಿಟಲ್ ಬೋತ್ ಆರ್ ಸೇಮ್. ಸೊ ಫ್ರೆಶ್ ಕ್ಯಾಪಿಟಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಅಥವಾ ಅಡಿಷನಲ್ ಕ್ಯಾಪಿಟಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಕ್ಯಾಪಿಟಲ್ ಜೊತೆ ಆ ಅಮೌಂಟ್ ಕೂಡ ಆಡ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಥಿಂಗ್, ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್ಗೆ ಬಂದಾಗ ಟು ಬ್ಯಾಂಕ್. ಸೊ ಆಲ್ ಟ್ರಾನ್ಸಾಕ್ಷನ್ಸ್ ಆರ್ ಗೋಯಿಂಗ್ ಥ್ರೂ ದ ಬ್ಯಾಂಕ್ ಮೂಲಕನೇ ನಡೆಯೋದ್ರಿಂದ ಸೊ ನಾವು ಬ್ಯಾಂಕ್ ಅಂತಾನೆ ಮೆನ್ಷನ್ ಮಾಡ್ಕೋಬೇಕಾಗ್ತದೆ, ಬ್ಯಾಂಕ್. ಸೊ ನೋಡಿ, ವಿತ್ಡ್ರಾ ಆಫ್ ಕ್ಯಾಪಿಟಲ್, ವಿತ್ಡ್ರಾವಲ್ ಆಫ್ ಕ್ಯಾಪಿಟಲ್. ಪಾರ್ಟ್ ಆಫ್ ದ ಕ್ಯಾಪಿಟಲ್ ಏನಾದರೂ ಯಾವುದೇ ಒಬ್ಬ ಪಾರ್ಟ್ನರ್ ವಿತ್ಡ್ರಾ ಮಾಡಿದಾಗ ಸೊ ಆಗ ಕ್ಯಾಪಿಟಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗುತ್ತೆ, ಆಗ ಕ್ಯಾಪಿಟಲ್ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇನ್ ಕೇಸ್ ಅವರು ಫ್ರೆಶ್ ಕ್ಯಾಪಿಟಲ್ ಕೂಡ ಇಂಟ್ರೊಡ್ಯೂಸ್ ಮಾಡಲಿಲ್ಲ ಮತ್ತೆ ಕ್ಯಾಪಿಟಲ್, ಪಾರ್ಟ್ ಆಫ್ ದ ಕ್ಯಾಪಿಟಲ್ ಕೂಡ ವಿತ್ಡ್ರಾ ಮಾಡಲಿಲ್ಲ ಅಂತ ಅಂದಾಗ ಕ್ಯಾಪಿಟಲ್ ರಿಮೈನ್ ಸೇಮ್, ಇಟ್ಸ್ ಫಿಕ್ಸ್ಡ್, ರಿಮೈನ್ ಫಿಕ್ಸ್ಡ್. ಎಷ್ಟಿರುತ್ತೋ ಬಿಗಿನಿಂಗ್ ಅಲ್ಲಿ ಎಷ್ಟನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೋ ಅಷ್ಟೇ ಕ್ಯಾಪಿಟಲ್ನ ನಾವು ನೋಡಬೇಕಾಗ್ತದೆ. ಇನ್ ಕೇಸ್ ಏನಾದರೂ ಯಾವುದೇ ರೀತಿ ಬದಲಾವಣೆ ಆಗಲಿಲ್ಲ ಅಂದಾಗ ಕ್ಯಾಪಿಟಲ್ ರಿಮೈನ್ ಸೇಮೇ ಇರುತ್ತೆ. ಅಡಿಷನಲ್ ಕ್ಯಾಪಿಟಲ್ ಮತ್ತೆ ಪಾರ್ಟ್ ಆಫ್ ದ ಕ್ಯಾಪಿಟಲ್ ಏನಾದರೂ ವಿತ್ಡ್ರಾ ಮಾಡಿದಾಗ ಮಾತ್ರ ಕ್ಯಾಪಿಟಲ್ ಏನಾಗುತ್ತೆ, ವೇರಿ ಆಗುತ್ತೆ, ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾವ ಮೆಥಡ್ಗೆ ಬರೆಯುವಂಥದ್ದು, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ನಲ್ಲಿ 2 ಅಕೌಂಟ್ ಬರುತ್ತೆ. ಒನ್ ಅಕೌಂಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ನೌ, ದಟ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಲೆಟ್ಸ್ ಸಿ ದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಅನದರ್ ಅಕೌಂಟ್. ನಾನು 2 ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ನಲ್ಲಿ. ಒನ್ ಅಕೌಂಟ್ ಓವರ್, ದ ನೆಕ್ಸ್ಟ್ ಅಕೌಂಟ್ ಇಸ್ partners current account. So for the partners current account also column same, particulars JF amount, particulars JF amount. You have to mention the debit and credit. ಹಾಗಾದ್ರೆ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಲ್ಲಿ ಯಾವ ಐಟಮ್ಸ್ ಅನ್ನ ನಾವು ಮೆನ್ಷನ್ ಮಾಡ್ತೀವಿ? ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ನಲ್ಲಿ ಸ್ಯಾಲರಿ, ಕಮಿಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪ್ರಾಫಿಟ್ ಅಂಡ್ ಲಾಸ್ ಇನ್ ಕೇಸ್ ಇಫ್ ಇಟ್ ಇಸ್ ಅ ಪ್ರಾಫಿಟ್. ಅಂಡ್ ಡೆಬಿಟ್ ಸೈಡ್ ಅಲ್ಲಿ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇನ್ನು ಮಿಕ್ಕ ಬ್ಯಾಲೆನ್ಸ್ ಅನ್ನ ಮೆನ್ಷನ್ ಮಾಡ್ತೀವಿ. ಒನ್ ಬೈ ಒನ್ ನೋಡೋಣ. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದ್ರೆ ಹೋದ ವರ್ಷದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ನಲ್ಲಿ ಏನು ಬ್ಯಾಲೆನ್ಸ್ ಉಳಿದಿರುತ್ತೋ ಆ ಒಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ವರ್ಷದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ದಟ್ಸ್ ವೈ ಐ ಹ್ಯಾವ್ ರಿಟನ್ ಹಿಯರ್ balance brought down, opening balance. You have to mention the last year balance, last year closing balance. For this year, this is the opening balance. The next thing, by salary, each and every partner to give salary ಅಂತ ಹೇಳಿ ಏನಾದರೂ ಅವರು ಪಾರ್ಟ್ನರ್ಶಿಪ್ ಡೀಡ್ ಅಂತಂದ್ರೆ ಏನು, ಅಗ್ರಿಮೆಂಟ್. ಆ ಅಗ್ರಿಮೆಂಟ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ರೆ ಸೊ ಕಂಪನಿ ಶುಡ್ ಗಿವ್ ಅ ಸ್ಯಾಲರಿ. ಯು ಹ್ಯಾವ್ ಟು ಮೆನ್ಷನ್ ಹಿಯರ್. ಅಂಡ್ ಕಮಿಷನ್ ಕೂಡ ಕೊಡಬೇಕು ಅಂತ ಹೇಳಿದ್ರೆ ಕಮಿಷನ್ ಕೂಡ ಮೆನ್ಷನ್ ಮಾಡ್ತೀರಾ. ಅಂಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್,
ಕ್ಯಾಪಿಟಲ್ಗೆ ಅವರು ಇನ್ವೆಸ್ಟ್ ಮಾಡ್ಕೊಂಡಿರುವಂತಹ ಹಾಕೊಂಡಿರುವಂತಹ ಕ್ಯಾಪಿಟಲ್ ಬಂಡವಾಳ ಏನಿದೆ ಆ ಬಂಡವಾಳದ ಮೇಲೆ ಅವರು ಇಂಟ್ರೆಸ್ಟ್ ಅನ್ನು ಕೊಟ್ಟರೆ ಸೊ ದಟ್ ಇಂಟ್ರೆಸ್ಟ್ ಆಲ್ಸೋ ಯು ಹ್ಯಾವ್ ಟು ಮೆನ್ಷನ್ ಹಿಯರ್. ಅಂಡ್ ಅನದರ್ ಪ್ರಾಫಿಟ್ ಅಂಡ್ ಲಾಸ್. ದ ಪ್ರಾಫಿಟ್ ಅಂಡ್ ಲಾಸ್ ಕೆಳಗಡೆ ನಾನು ಬ್ರಾಕೆಟ್ ನಲ್ಲಿ ಬರೆದಿದ್ದೀನಿ ಪ್ರಾಫಿಟ್. ಹೌದು, ಪ್ರಾಫಿಟ್ ಆದ್ರೆ ಮಾತ್ರ ಯು ಹ್ಯಾವ್ ಟು ಮೆನ್ಷನ್ ಇನ್ ದ ಕ್ರೆಡಿಟ್ ಸೈಡ್. ಇನ್ ಕೇಸ್ ಇಫ್ ಇಟ್ ಇಸ್ ಲಾಸ್ ಆದ್ರೆ ಯು ಹ್ಯಾವ್ ಟು ಮೆನ್ಷನ್ ಇನ್ ದ ಡೆಬಿಟ್ ಸೈಡ್. ಸೊ ಪ್ರಾಫಿಟ್ ಆದ್ರೆ ಮಾತ್ರ ನಾವು ನೋಡಿ, ಯು ಹ್ಯಾವ್ ಟು ಅಬ್ಸರ್ವ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಫಿಟ್ ಅಂಡ್ ಲಾಸ್, ಪ್ರಾಫಿಟ್ ಇದ್ರೆ ಮಾತ್ರ ನಾವು ಕ್ರೆಡಿಟ್ ಸೈಡ್ ನಲ್ಲಿ ಮೆನ್ಷನ್ ಮಾಡಬೇಕು. ಅಂಡ್ ಇನ್ ಕೇಸ್ ಇಫ್ ಇಟ್ ಇಸ್ ಅ ಲಾಸ್ ಆದ್ರೆ ಎಲ್ಲಿ ಮೆನ್ಷನ್ ಮಾಡಬೇಕು? ಡೆಬಿಟ್ ಸೈಡ್ ನಲ್ಲಿ ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ಥಿಂಗ್ ಇನ್ ದ ಡೆಬಿಟ್ ಸೈಡ್, ಫಸ್ಟ್ ಥಿಂಗ್ ಡ್ರಾಯಿಂಗ್ಸ್. ತನ್ನ ಪರ್ಸನಲ್ ಯೂಸಿಗೆ ಅಂತ ಹೇಳಿ ತನ್ನ ಕ್ಯಾಪಿಟಲ್ ಇಂದ ಅವನು ಕ್ಯಾಶ್ ಅನ್ನ ಡ್ರಾ ಮಾಡಿದ್ರೆ ಸೊ ದಟ್ ಅಮೌಂಟ್ ಇಸ್ ಕಾಲ್ಡ್ ಅ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಅನ್ನ ಅವನು ಡ್ರಾ ಮಾಡಿದಾಗ ಅವನ ಕ್ಯಾಪಿಟಲ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಡ್ರಾ ಮಾಡಿದಾಗ ಏನಾಗುತ್ತೆ? ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಸೊ ದಟ್ ಡ್ರಾಯಿಂಗ್ಸ್ ವಿ ಹ್ಯಾವ್ ಟು ಮೆನ್ಷನ್ ಇನ್ ದ ಡೆಬಿಟ್ ಸೈಡ್. ಅನದರ್ ಥಿಂಗ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಡ್ರಾಯಿಂಗ್ಸ್ ಮೇಲೆ ನೀನು ಇಂಟ್ರೆಸ್ಟ್ ಕಟ್ತಿದ್ಯಾ ಅಂತ ಹೇಳಿದ್ರೆ ನಿನ್ನ ಕ್ಯಾಪಿಟಲ್ ಕೂಡ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ವಿ ಹ್ಯಾವ್ ಟು ಮೆನ್ಷನ್ ಇನ್ ದ ಡೆಬಿಟ್ ಸೈಡ್. ಆಫ್ಟರ್ ದಟ್ ಯು ಹ್ಯಾವ್ ಟು ಟೋಟಲ್ ಬೋತ್ ದ ಸೈಡ್. ಸೊ ಎರಡೂ ಕಡೆನೂ ನೀವೇನ್ ಮಾಡಬೇಕು? ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ನಮಗೆ ಈ ಕಡೆ ಜಾಸ್ತಿ ಬಂದ್ರೆ ಯಾವ ಕಡೆ ಜಾಸ್ತಿ ಬಂದಿರುತ್ತೋ ಆ ಒಂದು ಅಮೌಂಟ್ ಅನ್ನ ಎರಡೂ ಕಡೆ ಹಾಕಿ, ಯಾವ ಕಡೆ ಕಡಿಮೆ ಬಂದಿರುತ್ತೋ ಆ ಕಡೆಗೆ ನಾವು ಬ್ಯಾಲೆನ್ಸ್ ಅನ್ನ ಬರಿಬೇಕು. ಯೂಶುವಲಿ ನಮಗೆ ಕ್ರೆಡಿಟ್ ಬ್ಯಾಲೆನ್ಸ್, ಸಮಟೈಮ್ಸ್ ಕ್ರೆಡಿಟ್ ಬ್ಯಾಲೆನ್ಸು ಬರ್ಬೋದು, ಸಮಟೈಮ್ಸ್ ಡೆಬಿಟ್ ಬ್ಯಾಲೆನ್ಸು ಬರ್ಬೋದು. ಈಗ ನಾನಿಲ್ಲಿ ಬರ್ದಿರೋ ಪ್ರಕಾರ ನನಗೆ ಯಾವ ಕಡೆ ಜಾಸ್ತಿ ಇದೆ? ಕ್ರೆಡಿಟ್ ಕಡೆ ಜಾಸ್ತಿ ಇರೋ ತರ ನಾನು ಬರ್ದಿದ್ದೀನಿ. ಕ್ರೆಡಿಟ್ ಅಲ್ಲಿ ಜಾಸ್ತಿ ಬಂದಿರೋದ್ರಿಂದ ವಿ ಹ್ಯಾವ್ ಟು ಮೆನ್ಷನ್ ದ ಬೋತ್ ದ ಸೈಡ್ ಅಂಡ್ ದ ಬ್ಯಾಲೆನ್ಸ್ ವಿ ಹ್ಯಾವ್ ಟು ರೈಟ್ ಆನ್ ದ ಡೆಬಿಟ್ ಸೈಡ್. ಸೊ ಬ್ಯಾಲೆನ್ಸ್ ಅನ್ನ ಕ್ರೆಡಿಟ್ ಸೈಡ್ ಜಾಸ್ತಿ ಇರೋದ್ರಿಂದ ಡೆಬಿಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಬರಿತೀವಿ. ಇನ್ ಕೇಸ್ ಏನಾದರೂ ಡೆಬಿಟ್ ಸೈಡ್ ಜಾಸ್ತಿ ಇದ್ದು ನಾವು ಆ ಬ್ಯಾಲೆನ್ಸ್ ಅನ್ನ ನಾವು ಯಾವ ಕಡೆ ಬರಿಬೇಕು? ಕ್ರೆಡಿಟ್ ಸೈಡ್ ಬರಿಬೇಕಾಗ್ತದೆ. ಸೊ this balance is called a closing balance. This closing balance carry to next year, that balance is called a opening balance for the next year. So ಹಾಗಾದ್ರೆ ನಿಮಗೆ ಇನ್ನೊಂದು ಡೌಟ್ ಬರುತ್ತೆ, ಏನಿದು ಸ್ಯಾಲರಿ, ಕಮಿಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪ್ರಾಫಿಟ್ ಅಂಡ್ ಲಾಸ್, ಪ್ರಾಫಿಟ್ ಎಲ್ಲಾನು ಕ್ರೆಡಿಟ್ ಅಲ್ಲಿ ಬರ್ದಿದಾರಲ್ಲ, ವಾಟ್ ಆರ್ ದ ಮೆಥಡ್ ದೇ ಆರ್ ಯೂಸಿಂಗ್ ಅಂತ ಹೇಳಿ ನಿಮಗೆ ಕ್ಯಾಪಿಟಲ್ ಅಕೌಂಟ್ ರೂಲ್ ಗೊತ್ತಿರಬೇಕು. ಕ್ಯಾಪಿಟಲ್ ಅಕೌಂಟ್ ರೂಲ್ ಏನಂತ ಹೇಳುತ್ತೆ? ಡೆಬಿಟ್ ಇಸ್ ಡಿಕ್ರೀಸಿಂಗ್, ಕ್ರೆಡಿಟ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳುತ್ತೆ. ಸೊ ಇನ್ನೊಂದ್ಸಲ ಜ್ಞಾಪಿಸ್ಕೊಳ್ಳಿ, ಫಸ್ಟ್ ಇಯರ್ ನಲ್ಲಿ ಕಲ್ತಿರ್ತೀರಾ. ಸೊ ಕ್ಯಾಪಿಟಲ್ ರೂಲ್ ಏನಂತ ಹೇಳುತ್ತೆ? ಡೆಬಿಟ್ ಈಸ್ ಡಿಕ್ರೀಸಿಂಗ್, ಕ್ರೆಡಿಟ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳುತ್ತೆ. ಸೊ ಹಾಗಾಗಿ ನೋಡಿ, ಕ್ಯಾಪಿಟಲ್ ರೂಲ್ ಪ್ರಕಾರ ನಮಗೆ ಬರುವಂತಹ ಕ್ಯಾಪಿಟಲ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಲ್ಲೂ ನಾನು ಹೇಳಿದ್ದೀನಿ, ನಮ್ಮ ಹತ್ರ ಇರುವಂತಹ ಕ್ಯಾಪಿಟಲ್ ನಮ್ಮ ಹತ್ರ ಆಲ್ರೆಡಿ ಇದೆ. ಫ್ರೆಶ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿದಾಗ ನಮ್ಮ ಕ್ಯಾಪಿಟಲ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಆಗುವಂತಹ ಕ್ಯಾಪಿಟಲ್ ನ ವಿ ಹ್ಯಾವ್ ಟು ಮೆನ್ಷನ್ ಆನ್ ದ ಕ್ರೆಡಿಟ್ ಸೈಡ್. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬರಿತೀವಿ, ಅದೇ ಕ್ಯಾಪಿಟಲ್ ಡಿಕ್ರೀಸ್ ಆದ್ರೆ ಡೆಬಿಟ್ ಸೈಡ್ ಅಲ್ಲಿ ಬರಿತೀವಿ. ಸಿ, ಬ್ಯಾಂಕ್ ಅಕೌಂಟ್ ಅಂತ ಬರೆದು ಕೆಳಗಡೆ ಬರ್ದಿದ್ದೀನಿ ನೋಡಿ, ವಿತ್ಡ್ರಾವಲ್ ಆಫ್ ಕ್ಯಾಪಿಟಲ್. ವಿತ್ಡ್ರಾ ಮೀನ್ಸ್ ವಾಟ್? ತಗೊಂಡ್ಬಿಟ್ಟಿದ್ದಾನೆ ಅವನು, ಕ್ಯಾಪಿಟಲ್ ಬ್ಯಾಕ್ ತಗೊಂಡಿದ್ದಾನೆ. ಕ್ಯಾಪಿಟಲ್ ನ ವಾಪಸ್ ತಗೊಂಡಾಗ ಪಾರ್ಟ್ ಆಫ್ ದ ಕ್ಯಾಪಿಟಲ್ ವಾಪಸ್ ತಗೊಂಡಿರ್ಬೋದು ಅಥವಾ ಸಂಪೂರ್ಣ ಕ್ಯಾಪಿಟಲ್ ನ ವಾಪಸ್ ಕೊಟ್ಟಿರ್ಬೋದು, ವಾಟ್ ಎವರ್. ಆದ್ರೆ ಕ್ಯಾಪಿಟಲ್ ನ ತಗೊಂಡಾಗ ಏನಾಗಿದೆ? ನಮ್ಮ ಹತ್ರ ಇರುವಂತಹ ಕ್ಯಾಪಿಟಲ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅದೇ ಒಂದು ಫ್ರೆಶ್ ಕ್ಯಾಪಿಟಲ್ ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ನಮ್ಮ ಕ್ಯಾಪಿಟಲ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ದಟ್ಸ್ ವೈ ವಿ ಹ್ಯಾವ್ ಟು ಮೆನ್ಷನ್ ದ ಫ್ರೆಶ್ ಕ್ಯಾಪಿಟಲ್ ಇನ್ ದ ಕ್ರೆಡಿಟ್ ಸೈಡ್. ಅಂಡ್ ಸೇಮ್ ಆಸ್ ಇಟ್ ಈಸ್ ದ ಕ್ಯಾಪಿಟಲ್ ರೂಲ್ ಅಪ್ಲಿಕಬಲ್ ಆನ್ ದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಆಲ್ಸೋ. ಸೊ ಅಲ್ಲೂ ಕೂಡ ನೋಡಿ, ಸೊ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಬ್ಯಾಲೆನ್ಸ್ ತಗೊಂಡಾಗ ಅವನಿಗೆ ಸ್ಯಾಲರಿ ಕೊಟ್ವಿ. ಯಾರಿಗೆ ಕೊಟ್ವಿ? ಪಾರ್ಟ್ನರ್ಗೆ ಸ್ಯಾಲರಿ ಕೊಟ್ವಿ. ಅವನ ಕ್ಯಾಪಿಟಲ್ ಏನಾಯ್ತು? ಇಟ್ಸ್ ಇನ್ಕ್ರೀಸಿಂಗ್. ಕಮಿಷನ್ ಕೊಟ್ವಿ, ಇನ್ಕ್ರೀಸಿಂಗ್. ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಕೊಟ್ವಿ, ಇನ್ಕ್ರೀಸಿಂಗ್. ಪ್ರಾಫಿಟ್ ಅಂಡ್ ಲಾಸ್, ಪ್ರಾಫಿಟ್ ಕೊಟ್ಟಿದ್ದೀವಿ, ದಟ್ಸ್ ಆಲ್ಸೋ ಇನ್ಕ್ರೀಸಿಂಗ್. ಇನ್ ಕೇಸ್ ಕಂಪನಿಯಿಂದ ಲಾಸ್ ಆದ್ರೆ ಒಂದು ಕ್ಯಾಪಿಟಲ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ದಟ್ಸ್ ವೈ ದಟ್ ಲಾಸ್ ಶುಡ್ ಬಿ ಮೆನ್ಷನ್ ಆನ್ ದ ಡೆಬಿಟ್ ಸೈಡ್. ಸೊ ಅವನು ಡ್ರಾಯಿಂಗ್ಸ್ ಡ್ರಾ ಮಾಡಿದ್ದಾನೆ. ಸೊ ಡ್ರಾ ಮಾಡಿರೋದ್ರಿಂದ ದಟ್ಸ್ ಆಲ್ಸೋ ಏನಾಗ್ತಾ ಇದೆ? ಅವ್ನ ಕ್ಯಾಪಿಟಲ್ ಡಿಕ್ರೀಸ್ ಆಗ್ತಾ ಇದೆ, ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದಾನೆ. ಸೊ these are all the items are we mentioned in the partners current account. ಸೊ ಹಾಗಾದ್ರೆ ನೀವು ಫಸ್ಟ್ ಮೆಥಡ್ ಅನ್ನ ಕಲಿತ್ರಿ. ಫಸ್ಟ್ ಮೆಥಡ್ ಯಾವ ಮೆಥಡ್? ಅದು
ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ನಲ್ಲಿ ಎಷ್ಟು ಅಕೌಂಟ್ ಅನ್ನು ನಾವು ಪ್ರಿಪೇರ್ ಮಾಡಬೇಕು? 2 ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕು. ಫಸ್ಟ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಲೆಟ್ಸ್ ಸಿ ದ ನೆಕ್ಸ್ಟ್ ಟಾಪಿಕ್, fluctuating capital method. Let's see the second method, fluctuating capital method. So first method we have seen fixed capital method. Under fixed capital method we have to prepare the 2 accounts, partners capital account, another one is the partner current account. So fluctuating capital method we have to prepare only one account, partners capital account only. Illi fluctuating capital method nalli the capital, it's not fixed. Capital ಒಂದೇ ತರ ಇರಲ್ಲ. It should be vary. Increase ಆಗ್ತಾ ಇರುತ್ತೆ ಮತ್ತೆ decrease ಆಗ್ತಾ ಇರುತ್ತೆ. So that's why this method is called the fluctuating capital method. So let's see how they consider. See, first we have to write by balance brought down. Last year partners fluctuating capital method ನಲ್ಲಿ ಲಾಸ್ಟ್ ಇಯರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಏನ್ ಬ್ಯಾಲೆನ್ಸ್ ಇರುತ್ತೋ ಆ ಬ್ಯಾಲೆನ್ಸ್ ನ ನಾವು ಈ ವರ್ಷಕ್ಕೆ ಏನ್ ಮಾಡ್ಕೊಂಡಿದೀವಿ? ಬ್ರಾಟ್ ಡೌನ್ ಮಾಡ್ಕೊಂಡಿದೀವಿ. ದಟ್ ಅಮೌಂಟ್ ಇಸ್ ಕಾಲ್ಡ್ ದ ಓಪನಿಂಗ್ ಬ್ಯಾಲೆನ್ಸ್. ವಿ ಹ್ಯಾವ್ ಟು ಮೆನ್ಷನ್ ದ ಅಮೌಂಟ್. ನೆಕ್ಸ್ಟ್ ಒನ್ ಇಸ್ ದ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಇಟ್ ಮೀನ್ಸ್ ಫ್ರೆಶ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್. ಹೊಸ ಕ್ಯಾಪಿಟಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ವಿ ಹ್ಯಾವ್ ಟು ರೈಟ್ ಇಟ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ವಿ ಹ್ಯಾವ್ ಟು ಮೆನ್ಷನ್ ದ ಅಮೌಂಟ್. Next thing is interest on capital. So capital ಮೇಲೆ interest ಅನ್ನ ಕೊಟ್ರೆ you have to mention on the credit side. The next thing, salary, commission, profit and loss. In case if it is a profit you have to mention in the credit. In case if it is a loss ಎಲ್ಲಿ ಮೆನ್ಷನ್ ಮಾಡಬೇಕು? You have to mention in the debit side. Another thing, debit side ನಲ್ಲಿ drawings, interest on drawings, balance brought down. It means ಎರಡು ಕಡೆ ಟೋಟಲ್ ಮಾಡಿ ಯಾವುದು ಜಾಸ್ತಿ ಬಂದಿರುತ್ತೋ ಆ ಜಾಸ್ತಿ ಬಂದಿರೋದನ್ನ ಎರಡು ಕಡೆ ಮೆನ್ಷನ್ ಮಾಡಿ, ಕಡಿಮೆ ಯಾವ ಕಡೆ ಇರುತ್ತೋ ಆ ಕಡೆಗೆ ಬ್ಯಾಲೆನ್ಸ್ ಬರುತ್ತೆ. ಸೊ ನಾನು ಇಲ್ಲಿ ಬರ್ಕೊಂಡಿರೋ ಪ್ರಕಾರ ಕ್ರೆಡಿಟ್ ಜಾಸ್ತಿ ಇದೆ, ಎರಡು ಕಡೆ ಬರೆದು ಬ್ಯಾಲೆನ್ಸ್ ಅನ್ನು ನಾನು ಯಾವ ಕಡೆ ಬರ್ದಿದ್ದೀನಿ? ಡೆಬಿಟ್ ಅಲ್ಲಿ ಬರ್ದಿದ್ದೀನಿ. ದಟ್ ಬ್ಯಾಲೆನ್ಸ್ ಇಸ್ ಕಾಲ್ಡ್ ಅ ಕ್ಲೋಸಿಂಗ್ ಬ್ಯಾಲೆನ್ಸ್. ಹಾಗಾದ್ರೆ ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್? ಆರಾಮಾಗಿ ಗೊತ್ತಾಗುತ್ತೆ ನಿಮಗೆ. ಹೇಗೆ ಗೊತ್ತಾಗುತ್ತೆ? Fixed capital method we have to prepare the 2 accounts. So under the fluctuating capital method we have to prepare only one account. That is one differences. In fixed capital method only credit balance ಅನ್ನು ನಾವು ನೋಡ್ತೀವಿ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ನಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಬರಬಹುದು, ಕ್ರೆಡಿಟ್ ಬ್ಯಾಲೆನ್ಸ್ ಬರಬಹುದು. ಆದರೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ನಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನೇ ತೋರಿಸುತ್ತೆ. ಸೊ ದಟ್ ಈಸ್ ದ ಸೆಕೆಂಡ್ ಡಿಫರೆನ್ಸಸ್ ಆಗುತ್ತೆ. ಆ್ಯಂಡ್ ಎಲ್ಲ ವ್ಯಾಲ್ಯೂಸ್ ಅನ್ನ ಅಂದರೆ ಕ್ಯಾಪಿಟಲ್, ಸ್ಯಾಲ್ರಿ ಆ್ಯಂಡ್ ಫ್ರೆಶ್ ಕ್ಯಾಪಿಟಲ್ ಎಲ್ಲವನ್ನ ಒಂದೇ ಅಕೌಂಟ್ ಕೆಳಗಡೆ ತೋರಿಸ್ತೀವಿ. ಯಾವುದರಲ್ಲಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕೆಳಗಡೆ ತೋರಿಸ್ತೀವಿ. ಯಾವ ಮೆಥಡ್ನಲ್ಲಿ? ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ನಲ್ಲಿ. ಆದರೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ನಲ್ಲಿ ಕ್ಯಾಪಿಟಲ್ನ ಸಪ್ರೇಟ್ ಆಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ತೋರಿಸಿದ್ರೆ ಇನ್ನು ಮಿಕ್ಕ ಐಟಮ್ಸ್ ಏನಿದೆ ಯಾವ್ದ್ಯಾವುದು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲ್ರಿ, ಕಮಿಷನ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದಿಷ್ಟನ್ನು ನಾವು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ನಲ್ಲಿ ತೋರಿಸ್ತೀವಿ. ಸೊ ದೀಸ್ ಆರ್ ಆಲ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಹಾಗಾದರೆ ಇದು ಏನಕ್ಕೆ ಪ್ರಿಪೇರ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಮತ್ತು ಈ ಟಾಪಿಕ್ ಮೇಲೆ ಎಷ್ಟು ಮಾರ್ಕ್ಸಿಗೆ ಕ್ವಶನ್ಸ್ ಬರ್ಬೋದು ಅನ್ನೋದು ನಾನು ಹೇಳ್ತೀನಿ ನಿಮಗೆ. ಮೀನಿಂಗ್ ಅನ್ನು ಕೇಳ್ತಾರೆ. ವಾಟ್ ಈಸ್ ದ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಸೊ ವಾಟ್ ಈಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್, ಮತ್ತು ಕ್ಯಾಪಿಟಲ್ ಮೆಥಡ್ಸ್ ಯಾವ್ದ್ಯಾವ್ದಿದೆ, ಎಷ್ಟಿದೆ, ಯಾವ್ದ್ಯಾವ್ದಿದೆ ಅಂತ ಕೇಳ್ತಾರೆ. ಸೊ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಮೆಥಡ್ಸ್ನಲ್ಲಿ 2 ಮೆಥಡ್ ಇದೆ ಅಂತ ನೀವು ಬರೀಬೇಕಾಗ್ತದೆ ಇನ್ ಕೇಸ್ ಏನಾದರೂ ಕೇಳಿದ್ರೆ. ಸೊ ಯಾವುದು ಅಂತ ಕೇಳಿದಾಗ ವಾಟ್ ಆರ್ ದೋಸ್ ಮೆಥಡ್ಸ್ ಅಂತ ಹೇಳಿದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಇನ್ನೊಂದು ಕ್ವಶನ್ ಕೇಳ್ತಾರೆ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ನಲ್ಲಿ ಎಷ್ಟು ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ? ನಿಮಗೆ ಗೊತ್ತಿದೆ ಎಷ್ಟು ಅಕೌಂಟ್ ಪ್ರಿಪೇರ್ ಮಾಡ್ತೀವಿ? 2 ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ನಲ್ಲಿ ಓನ್ಲಿ 1 ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಮತ್ತು ಇನ್ನೊಂದು ಕ್ವಶನ್ ಕೇಳುವಂಥದ್ದು ವೆರಿ ಇಂಪಾರ್ಟೆಂಟ್, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್, 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅವಾಗ ಅವ್ರು ಕೇಳೋದು ಕ್ವಶನ್ ಅನ್ನು ಕೊಟ್ಟು ಕೇಳಲ್ಲ, ಅಂದರೆ ಲೆಕ್ಕವನ್ನು ಕೊಟ್ಟು ಕೇಳಲ್ಲ. ಕ್ವಶನ್ ಹೇಗಿರುತ್ತೆ ಅಂದರೆ, ಸೊ ಇಮ್ಯಾಜಿನರಿ ಫಿಗರ್ ಅಲ್ಲಿ ಯಾವ ಮೆಥಡ್ನಾದ್ರೂ ಕೇಳ್ಬೋದು ಅವರು. ಸೊ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ನಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಬರೀರಿ ಅಂತನಾದ್ರೂ ಹೇಳ್ಬೋದು. ಇಮ್ಯಾಜಿನರಿ ಫಿಗರ್ ಅಂದರೆ ವೆರಿ ಸಿಂಪಲ್, ಇಲ್ಲೇನು ಐಟಮ್ಸ್ ಇದೆಯೋ
5 ಇಮ್ಯಾಜಿನರಿ ಫಿಗರ್ ಅಂತ ಹೇಳಿರ್ತಾರೆ. ಅದರಲ್ಲಿ ನೀವು ಇದೊಂದು ಇಲ್ಲಿ ನಾನು ಕೊಟ್ಟಿರುವಂತ ಯಾವುದೇ 5 ಐಟಮ್ಗೆ ನೀವು ಏನ್ ಮಾಡಬೇಕು, ವ್ಯಾಲ್ಯೂಸ್ ಅನ್ನ ಹಾಕೋಬೇಕು, ಅಮೌಂಟ್ ಅನ್ನ ನೀವೇ ಹಾಕೋಬೇಕು. ದಟ್ ಈಸ್ ಯುವರ್ ಇಮ್ಯಾಜಿನರಿ ಫಿಗರ್. ನೀವು ಯಾವ್ದಾದ್ರೂ ತಗೊಂಡು ಅದಕ್ಕೆ ನೀವೇ ವ್ಯಾಲ್ಯೂಸ್ ಅನ್ನ ಹಾಕೊಂಡು ಬ್ಯಾಲೆನ್ಸ್ ಟೋಟಲ್ ಮಾಡಿ ಬ್ಯಾಲೆನ್ಸ್ ಅನ್ನ ಹಾಕಬೇಕು. ದಟ್ ಈಸ್ ದ 5 marks question asking. Another topic is profit and loss appropriation account. So profit and loss appropriation account ಅಂತ ಹೇಳಿದ್ರೆ ಕಂಪನಿಗೆ ಬರುವಂತಹ ಪ್ರಾಫಿಟ್ ಏನಿದೆ ಅಂದ್ರೆ ತಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ತಾವು ತೆಗೆದುಕೊಳ್ಳುವಂತಹ ಪ್ರಾಫಿಟ್ ಏನಿದೆ ಅದನ್ನ ಅಪ್ರೋಪ್ರಿಯೇಟ್ ಆಗಿ ಎಲ್ರಿಗೂ ಕೂಡ ಅಂದ್ರೆ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಏನೇನೆಲ್ಲ ನಾವು ಕನ್ಸಿಡರ್ ಮಾಡ್ತೀವಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ ಹ್ಯಾವ್ ಮೆನ್ಷನ್ಡ್ ಹಿಯರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಸ್ಯಾಲ್ರಿ, ಕಮಿಷನ್. ಸೊ ಇದಿಷ್ಟನ್ನ ಕನ್ಸಿಡರ್ ಮಾಡ್ತೀವಿ. ಮತ್ತೆ ಕಂಪನಿಯ ಪ್ರಾಫಿಟ್ ಇರುತ್ತೆ. ಸೊ ಇದನ್ನ ಬೇಸ್ ಆಗಿ ಇಟ್ಕೊಂಡು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಹಾಗಾದ್ರೆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ನಾನು ನಿಮಗೆ ಹೇಳಿದ್ದೆ, ಇನ್ ಕೇಸ್ ಏನಾದರೂ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಪ್ರಾಫಿಟ್ ಅನ್ನ ಇಂಥ ರೇಷಿಯೋ ಪ್ರಕಾರ ಕೊಡಿ, ಈ ಕೊಡಿ ಅಂತ ಹೇಳಿದ್ರೆ ನಾವು ಪ್ರಿಪೇರ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಏನು ರೇಷಿಯೋ ಮೆನ್ಷನ್ ಮಾಡಿಲ್ಲ, ಏನು ಕೊಡಬೇಡಿ ಅಂತ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಸೊ ವಿ ಕನ್ಸಿಡರ್ ಈಕ್ವಲಿ, ರೇಷಿಯೋ ಏನು ಇಲ್ಲ ಅಂದ್ರೆ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ. ಸೊ ಹಾಗೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ನಾನೊಂದು ಪ್ರೊಫಾರ್ಮಾ ಅನ್ನ ಬರೆದಿದ್ದೀನಿ. ನಾನಿಲ್ಲಿ ಹೇಗೆ ಪ್ರಿಪೇರ್ ಮಾಡೋದು, ಹೇಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು, ಇಟ್ಸ್ ವೆರಿ ಈಸಿ. See, in this pro forma, so we can see profit and loss account on the credit side, that is net profit. ಕಂಪನಿಗೆ ಬಂದಿರುವಂತಹ ನೆಟ್ ಪ್ರಾಫಿಟ್ ಅನ್ನು ನಾವು ಯಾವ ಸೈಡ್ ನಲ್ಲಿ ಮೆನ್ಷನ್ ಮಾಡಬೇಕು, ಕ್ರೆಡಿಟ್ ಸೈಡ್ ನಲ್ಲಿ ಮೆನ್ಷನ್ ಮಾಡಬೇಕು. ಯಾವ ಅಕೌಂಟ್ ನಲ್ಲಿ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಸೈಡ್ ನಲ್ಲಿ ಫಸ್ಟ್ ಏನನ್ನ ಬರಿತೀವಿ ನಾವು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದು ಎಂತ ಪ್ರಾಫಿಟ್, ನೆಟ್ ಪ್ರಾಫಿಟ್. ದ ಸೆಕೆಂಡ್ ಐಟಮ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಆಗಲೇ ನೀವು ಫ್ಲಕ್ಚುಯೇಟಿಂಗ್ ಮತ್ತು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ನಲ್ಲಿ ಡ್ರಾಯಿಂಗ್ಸ್ ಮೇಲೆ, ಡ್ರಾಯಿಂಗ್ಸ್ ಅನ್ನು ಯಾರು ತಗೊಂಡಿರ್ತಾರೋ ಆ ಡ್ರಾಯಿಂಗ್ಸ್ ಮೇಲೆ ಕಂಪನಿಯ ಪಾರ್ಟ್ನರ್ಸು ಇಂಟ್ರೆಸ್ಟ್ ಅನ್ನು ಪೇ ಮಾಡ್ತಾರೆ. ಸೊ ಆ ಪೇ ಮಾಡಿರುವಂಥ ಇಂಟ್ರೆಸ್ಟ್ ಕಂಪನಿಗೆ ಏನಾಗುತ್ತೆ, ಇನ್ಕಮ್ ಆಗುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಮೆನ್ಷನ್ ಇನ್ ದ ಕ್ರೆಡಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಓನ್ಲಿ ವಿ ಹ್ಯಾವ್ ಟು ಮೆನ್ಷನ್ 2 items. One is profit and loss account, that is net profit, they are given in the problem. And another thing, interest on drawings. Maximum on 2-3 members ಇರ್ತಾರೆ ಕಂಪನಿಯ ಪಾರ್ಟ್ನರ್ಸು. ಸೊ ಅವರಿಗೆ ನಾನು ಎಕ್ಸಾಂಪಲ್ ಆಗಿ XY ಅಂತ ತಗೊಂಡಿದ್ದೀನಿ. ಸೊ ಇಬ್ಬರು ಕೂಡ ಇಂಟ್ರೆಸ್ಟ್ ಅನ್ನ ಕಟ್ತಾ ಇದ್ದಾರೆ ಕಂಪನಿಗೆ. ಸೊ ಅವ್ರದನ್ನ ಮೆನ್ಷನ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಹಾಕ್ತೀರಾ. ಇದು ಕ್ರೆಡಿಟ್ ಸೈಡ್ ನಲ್ಲಿ ಬರೆಯುವಂತಹ ಐಟಮ್ಸ್. ಲೆಟ್ಸ್ ಸಿ ದ ಡೆಬಿಟ್ ಸೈಡ್, ಯಾವುದೆಲ್ಲ ಐಟಮ್ಸ್ ಅನ್ನ ಬರೀತೀವಿ. ಫಸ್ಟ್ ಥಿಂಗ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಕಂಪನಿ ಪಾರ್ಟ್ನರ್ಸ್ಗೆ ಕೊಡುವಂಥದ್ದು ಇಂಟ್ರೆಸ್ಟ್ ಅನ್ನ. ಸೊ ಅವ್ರ ಕ್ಯಾಪಿಟಲ್ ಏನಿರುತ್ತೋ ಆ ಕ್ಯಾಪಿಟಲ್ ಮೇಲೆ ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಟೋಟಲ್ ಹಾಕ್ತಿವಿ. ನೆಕ್ಸ್ಟ್ ಸ್ಯಾಲ್ರಿಯನ್ನ ಕೊಡುತ್ತೆ, ಎಕ್ಸ್ಪೆನ್ಸಸ್ ಅಲ್ವಾ ಕಂಪನಿಗೆ, ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇದೆ. ಯಾರಿಗೆ ಕೊಡ್ತಾ ಇದೆ, ಪಾರ್ಟ್ನರ್ಸ್ ಕೊಡ್ತಾ ಇದೆ ಇಂಟ್ರೆಸ್ಟ್ ಅನ್ನ ಕ್ಯಾಪಿಟಲ್ ಮೇಲೆ. That is expenditure to the company, right? That's why we have to mention in the debit side. Salary also expenditure to the company, we have to mention in the debit side. Commission also expenditure to the company. ಯಾಕೆ ಇವೆಲ್ಲ ಎಕ್ಸ್ಪೆನ್ಸಸ್ ಅಂದ್ರೆ ಇದು ಕಂಪನಿ ಇಂದ ಆಚೆ ಹೋಗ್ತಾ ಇದೆ ದುಡ್ಡು, ಯಾರಿಗೆ ಕೊಡ್ತಾ ಇದ್ದಾರೆ, ಪಾರ್ಟ್ನರ್ಸ್ಗೆ ಕೊಡ್ತಾ ಇದ್ದಾರೆ. ಅಂಡ್ ಅದೇ ಥಿಂಗ್, ಎರಡೂ ಕಡೆ ಟೋಟಲ್ ಮಾಡ್ತೀರಾ. ಟೋಟಲ್ ಮಾಡಿ ಆದ್ಮೇಲೆ ಆ ಪ್ರಾಫಿಟ್ ಅಲ್ಲಿ ನಮಗೆ ಬಂದಿರೋ ಪ್ರಾಫಿಟ್ ಇಂದ ನೋಡಿ, ನಮಗೆ ಬಂದಿರುವಂತಹ ನೆಟ್ ಪ್ರಾಫಿಟ್ ಮತ್ತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಈ ಪ್ರಾಫಿಟ್ ಇಂದ ನಾವು ಇವ್ರಿಗೆ ಕೊಟ್ಟಂತಹ ದುಡ್ಡು ಏನಿದೆ ಇವೆಲ್ಲವನ್ನ ಕಳೆದು ಬಿಟ್ರೆ ಇನ್ ಸಮ್ ಅಮೌಂಟ್ ಉಳ್ಕೊಳ್ಳುತ್ತೆ, ನಮಗೆ ಸಮ್ ವ್ಯಾಲ್ಯೂಸ್ ಉಳ್ಕೊಳ್ಳುತ್ತೆ. ಆ ವ್ಯಾಲ್ಯೂವನ್ನ, ಆ ಅಮೌಂಟ್ ಅನ್ನ ನಾವು ಪುನಃ ಯಾರು ಕೊಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅವ್ರಿಗೆ ಉಳಿದಂತಹ ಪ್ರಾಫಿಟ್ ಅನ್ನ ನಾವು ಏನ್ ಮಾಡ್ತೀವಿ, ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಅಷ್ಟು ಜನ ಪಾರ್ಟ್ನರ್ಸ್ಗೆ ರೇಷಿಯೋ ಕೊಟ್ಟಿದ್ರೆ ರೇಷಿಯೋ ಮೂಲಕ ಹಂಚ್ತೀವಿ. ರೇಷಿಯೋ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಯಾವ್ದ್ರ ಮೂಲಕ ಹಂಚ್ತೀವಿ, ಈಕ್ವಲ್ ಆಗಿ ಹಂಚ್ಬಿಡ್ತೀವಿ. ಇಬ್ರಿಗೂ ಈಕ್ವಲ್ ಆಗಿ ನಾವು ಟ್ರೀಟ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಪ್ರೊಫಾರ್ಮಾ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಹಾಗಾದ್ರೆ ಇದೇ ಪ್ರೊಫಾರ್ಮವನ್ನ ನಾವು ಬೇಸಾಗಿಟ್ಕೊಂಡು ಒಂದು ಪ್ರಾಬ್ಲಮ್ ಅನ್ನ ಮಾಡೋಣ. ಆಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಪ್ರಾಬ್ಲಮ್ ಅನ್ನ ಮಾಡೋದು, ಹೇಗೆ ಇದನ್ನು ಸಾಲ್ವ್ ಮಾಡೋದು ಅಂತ ಹೇಳಿ. ಲೆಟ್ಸ್ ಸಿ, X and Y commenced ಪಾರ್ಟ್ನರ್ಶಿಪ್ ಬಿಸ್ನೆಸ್. ಯಾವಾಗ ಕಮೆನ್ಸ್ ಮಾಡ್ತಾ ಇದ್ದಾರೆ, 1/1/2016 ಅಲ್ಲಿ ಕಮೆನ್ಸ್ ಮಾಡ್ತಾ ಇದ್ದಾರೆ. ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಇನ್ 3:2 ರೇಷಿಯೋ. 3:2 ರೇಷಿಯೋ ಪ್ರಕಾರ ಅವರು ಕ್ಯಾಪಿಟಲ್ ಅನ್ನ ಮತ್ತೆ ಪ್ರಾಫಿಟ್ ಅನ್ನ ಹಂಚ್ಕೊಂತಾರೆ ವಿತ್ ಕ್ಯಾಪಿಟಲ್ಸ್ ಆಫ್
ಎಷ್ಟು ಕ್ಯಾಪಿಟಲ್ ತಂದಿದ್ದಾರೆ ನೋಡಿ. 1 lakh ನೋಡಿ, x and y, x ದು 1 lakh, y 80,000 respectively. They earned profits of rupees 25,000. So ಇವರು ಕಂಪನಿನಲ್ಲಿ ಅರ್ನ್ ಮಾಡಿರುವಂತ ಪ್ರಾಫಿಟ್, this profit is called a net profit. This profit is called a net profit. Profit for the year before allowing ಅಂದ್ರೆ ಇದ್ಯಾವುದನ್ನು ನಾವು ಮೈನಸ್ ಮಾಡ್ದಾನೆ, ಇದ್ಯಾವುದನ್ನು ಕಳಿದಾನೆ ನಮ್ಮ ಕಂಪನಿಗೆ ಬಂದಿರುವಂತಹ ಪ್ರಾಫಿಟ್ 25,000. ದಿಸ್ ಪ್ರಾಫಿಟ್ ಇಸ್ ಕನ್ಸಿಡರ್ ಆಸ್ ಅ ನೆಟ್ ಪ್ರಾಫಿಟ್. ಲೆಟ್ಸ್ ಸಿ ಏನೇನೆಲ್ಲ ಕೊಟ್ಟಿದ್ದಾರೆ ನೋಡೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ ಅಟ್ 10% ಪರ್ ಆನಮ್ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಕ್ಯಾಪಿಟಲ್ ಮೇಲೆ? 10% ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅವರೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. ಎಕ್ಸ್ 1000 ಕಟ್ತಾ ಇದ್ದಾನೆ ಇಂಟ್ರೆಸ್ಟ್ ಅವನ ಡ್ರಾಯಿಂಗ್ ಮೇಲೆ, ವೈ 800 rupees ಅನ್ನ ಕಟ್ತಾ ಇದ್ದಾನೆ. ಕಮಿಷನ್ ಪೇಯಬಲ್ ಟು, ಬರೀ ಎಕ್ಸಿಗೆ ಮಾತ್ರ ಕಮಿಷನ್ ಕೊಡಿ ಅಂತ ಹೇಳಿದ್ದಾರೆ. ಎಕ್ಸಿಗೆ ಮಾತ್ರ ಕಮಿಷನ್ 2000 rupees. ನೆಕ್ಸ್ಟ್ ಸ್ಯಾಲ್ರಿ ಪೇಯಬಲ್ ಟು ವೈ, ವೈಗೆ ಮಾತ್ರ ನಾವು ಸ್ಯಾಲ್ರಿಯನ್ನು ಪೇ ಮಾಡ್ತಿದ್ದೀವಿ. ಎಷ್ಟು? 3000 rupees. ಇಷ್ಟು ನಮಗೆ ಕೊಟ್ಟಿರುವಂತಹ ಇನ್ಫಾರ್ಮೇಶನ್. ನೆಕ್ಸ್ಟ್ ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/12/2016. ಸೊ ಈ ಒಂದು ಪ್ರಾಬ್ಲಮ್ ಅನ್ನು ನಾವು ಬೇಸಾಗಿ ಇಟ್ಕೊಂಡು ಒಂದು ಸೊಲ್ಯೂಷನ್ ಅನ್ನ ನೋಡೋಣ. ಸೊ ಇಲ್ಲಿ ನಾನು ನಿಮಗೆ ಹೇಗೆ ಪ್ರಾಬ್ಲಮ್ ಅನ್ನ ಮಾಡುವುದು ಅಂತ ಅಂದ್ಬಿಟ್ಟು ವ್ಯಾಲ್ಯೂಸ್ ಅನ್ನ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಫಸ್ಟ್ ವಿ ಹ್ಯಾವ್ ಟು ಪುಟ್ ದ ಕಾಲಮ್ ಅನ್ನ ಹಾಕೋಬೇಕು. ಏನ್ ಕಾಲಮ್ ಹಾಕಿದ್ದೀನಿ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಅಲ್ಲಿ ಇಯರ್ ಅನ್ನ ಸೇರಿಸಬೇಕು ನೀವು. ಯಾವ ವರ್ಷವನ್ನ ಕೊಟ್ಟಿದ್ದಾನೆ ಇಲ್ಲಿ? ಪ್ರಿಪೇರ್ ಫಾರ್ ದ ಇಯರ್ ಎಂಡಿಂಗ್ 31/12/2016. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್, ಯಾವ ವರ್ಷ ಕೊಟ್ಟಿದ್ದಾನೆ? 31/12/2016. So you have to mention that. After that ನೋಡಿ, particulars amount we have to mention the rupees. ಇದನ್ನ ಮಿಸ್ ಮಾಡಬಾರ್ದು. ನೆಕ್ಸ್ಟ್ ಡೆಬಿಟ್ ಅಂಡ್ ಕ್ರೆಡಿಟ್. ನಾನು ಆಗ್ಲೇ ತೋರಿಸ್ದೆ ನಿಮಗೆ. ಏನ್ ತೋರಿಸ್ದೆ? ನೆಟ್ ಪ್ರಾಫಿಟ್. ಯಾವುದು ನೆಟ್ ಪ್ರಾಫಿಟ್? 25,000 is the net profit. You have to mention in the credit side profit and loss account net profit 25,000. The first item. The next item ಏನಿದೆ ಅಲ್ಲಿ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾನೆ ನೋಡಿ. ಸೆಕೆಂಡ್ ಒನ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಕ್ಸ್ 1000, ವೈ 800. ಯು ಹ್ಯಾವ್ ಟು ಮೆನ್ಷನ್ ಎಕ್ಸ್ 1000, ವೈ 800. ಟೋಟಲ್ ಎಷ್ಟಾಗುತ್ತೆ? 1800. ಸೊ ಈಗ ಕ್ರೆಡಿಟ್ ಸೈಡ್ ಮುಗಿತು. ಡೆಬಿಟ್ ಸೈಡ್ ನೋಡೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಲೆಟ್ ಸಿ ಎಕ್ಸ್ದು ಎಷ್ಟು ಕ್ಯಾಪಿಟಲ್ ಇದೆ, ವೈದು ಎಷ್ಟು ಕ್ಯಾಪಿಟಲ್ ಇದೆ ಅಂತ ನೋಡೋಣ. ಎಕ್ಸ್ ಕ್ಯಾಪಿಟಲ್ 1 lakh, ವೈಸ್ ಕ್ಯಾಪಿಟಲ್ 80,000. ಸೊ ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಅನ್ನ ಕಟ್ಟಿ ಅಂತ ಹೇಳಿದ್ದಾರೆ? ಸೊ 10% ಇಂಟ್ರೆಸ್ಟ್ ಅನ್ನ ಪೇ ಮಾಡಿ ಅಂತ ಹೇಳಿದ್ದಾರೆ. ಸೊ 10% ಮಾಡಿದ್ರೆ ಎಷ್ಟು ಬರುತ್ತೆ? ಲೆಟ್ ಸಿ 1 lakh ಇಂಟು 10 divided by 100, 80,000 ಇಂಟು 10 divided by 100. 1 lakh ಮೇಲೆ 10% ಮಾಡಿದ್ರೆ ಎಷ್ಟು ಬರುತ್ತೆ? 10,000. 80,000 ಮೇಲೆ 10% ಮಾಡಿದ್ರೆ 8,000. ಟೋಟಲ್ 18,000 ಇಂಟ್ರೆಸ್ಟ್ ಅನ್ನ ಕಂಪನಿ ಯಾರು ಕೊಡ್ತಾ ಇದೆ? ಪಾರ್ಟ್ನರ್ಸ್ ಕೊಡ್ತಾ ಇದೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸ್ ನೋಡಿ, ಎಕ್ಸ್ದು ಕ್ಯಾಪಿಟಲ್ 1 lakh ಇದೆ, ವೈದು ಕ್ಯಾಪಿಟಲ್ 80,000 ಇದೆ. ಸೊ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ? 10% ಅಂತ ಹೇಳಿದ್ದಾರೆ. ಕ್ಯಾಪಿಟಲ್ ಎಕ್ಸ್ ಕ್ಯಾಪಿಟಲ್ 1 lakh, 1 lakh ಇಂಟು 10% ಮಾಡಿದ್ರೆ ನಮಗೆ 10,000 ಬರುತ್ತೆ. 10,000 ಇಂಟ್ರೆಸ್ಟ್ ಅನ್ನ ವೈ ಕೊಡ್ತಾ ಇದ್ದಾರೆ. ಹಾಗೆ ವೈಸ್ ಕ್ಯಾಪಿಟಲ್ ಇಸ್ 80,000 ಇದೆ. 80,000 ಮೇಲೆ 10% ಮಾಡಿದ್ರೆ 8,000 ಬರುತ್ತೆ. You have to total the both and put it on the outer column. So 18,000 interest on capital. The next thing, salary. ಯಾರ ಸ್ಯಾಲ್ರಿ ಮಾತ್ರ ಕೊಟ್ಟಿರೋದು ನಾವು? ವೈಸ್ ಸ್ಯಾಲ್ರಿ ಓನ್ಲಿ. ಸೊ ವೈಸ್ ಸ್ಯಾಲ್ರಿ, ವೈನ ಸ್ಯಾಲ್ರಿ ಮಾತ್ರ ನಾವು ಮೆನ್ಷನ್ ಮಾಡ್ತಾ ಇರೋದ್ರಿಂದ ಎಷ್ಟು ಕೊಟ್ಟಿದ್ದಾರೆ ವೈಗೆ ಸ್ಯಾಲ್ರಿಯನ್ನ? 3,000 rupees. 3,000. ಸೊ ವೈಸ್ ಸ್ಯಾಲ್ರಿ ಈಸ್ rupees 3,000. ನೆಕ್ಸ್ಟ್ ಟು ಕಮಿಷನ್. ಕಮಿಷನ್ ಪೇಯಬಲ್ ಟು ಎಕ್ಸ್. ಸೊ ಎಕ್ಸ್ಗೆ ಮಾತ್ರ ನಾವು ಕಮಿಷನ್ ಅನ್ನ ಕೊಟ್ಟಿದ್ದೀವಿ. ಎಷ್ಟು ಕಮಿಷನ್ ಇದೆ? 2,000 is a
ಕಮಿಷನ್, 2000 ಕಮಿಷನ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡಿ ಎಲ್ಲವನ್ನು ಕನ್ಸಿಡರ್ ಮಾಡಿದ್ವಾ, ಏನೇನು ತಗೊಂಡ್ವಿ, ಲೆಟ್ಸ್ ಸಿ ಒನ್ ಬೈ ಒನ್. ನೆಟ್ ಪ್ರಾಫಿಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸೊ 25,000. ಆಫ್ಟರ್ ದಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಿದೆ, 1001 ಇದೆ ಅಂಡ್ 800 ಒಂದಿದೆ. ಸೊ ವಿ ಮೆನ್ಷನ್ಡ್ ಇನ್ ದ ಕ್ರೆಡಿಟ್ ಸೈಡ್. ಅಂಡ್ ನೆಕ್ಸ್ಟ್ ಡೆಬಿಟ್ ಸೈಡ್ಗೆ ಬಂದಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೇಳಿದ್ದಾನೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಇದೆ, 10%. ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು, ಎಕ್ಸ್ ಮತ್ತೆ ವೈ ತಂದಿರೋ ಕ್ಯಾಪಿಟಲ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಕ್ಯಾಪಿಟಲ್ ಎಷ್ಟಿದೆ, 1,00,000. ವೈ ಕ್ಯಾಪಿಟಲ್ ಎಷ್ಟಿದೆ, 80,000. ಅದ್ರ ಮೇಲೆ ನಾವು 10% ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಸಿಕ್ಕಿದೆ, ಒಂದು 10,000, ಇನ್ನೊಂದು 8,000. ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ 18,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಸ್ಯಾಲರಿ. ನಾವು ಸ್ಯಾಲರಿಯನ್ನು ವೈಗೆ ಮಾತ್ರ ನಾವು ಪೇ ಮಾಡಿರೋದ್ರಿಂದ ವೈಸ್ ಸ್ಯಾಲರಿ ಇಸ್ 3,000. ಲೆಕ್ಕದಲ್ಲಿ ವೈಗೆ ಮಾತ್ರ ಸ್ಯಾಲರಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಸ್ ಕಮಿಷನ್, ಕಮಿಷನ್ ಕೂಡ ಎಕ್ಸಿಗೆ ಮಾತ್ರ ಕೊಟ್ಟಿದ್ದಾರೆ. ಎಕ್ಸ್ ಕಮಿಷನ್ ಇಸ್ 2,000. ಸೊ ನೆಕ್ಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ, ಎರಡೂ ಕಡೆನೂ ಕೂಡ ಟೋಟಲ್ ಮಾಡಿ ಯಾವ ಕಡೆ ಜಾಸ್ತಿ ಬರುತ್ತೆ ನೋಡಬೇಕು. ಎರಡೂ ಕಡೆ ನಾವು ಟೋಟಲ್ ಮಾಡಿದಾಗ ನೋಡಿ ಇದು 26,800 ಬರುತ್ತೆ. ಸೊ ಇದು ಕಡಿಮೆ ಬರುತ್ತೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಬರುತ್ತೆ. ಸೊ ವಿ ಹ್ಯಾವ್ ಟು ಮೆನ್ಷನ್ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, 26,800, 26,800. ಸೊ ಯಾವ ಕಡೆ ಜಾಸ್ತಿ ಬರುತ್ತೆ ಆ ಜಾಸ್ತಿ ಬಂದಿರೋ ಕಡೆ ನಾವು ಏನು ಮಾಡಬೇಕು, ಅದನ್ನ ಎರಡೂ ಕಡೆ ಬರೀಬೇಕು. ಸೊ ಬ್ಯಾಲೆನ್ಸ್ ಯಾವ ಕಡೆ ಬರುತ್ತೆ ಆ ಬ್ಯಾಲೆನ್ಸ್ ಅನ್ನ, ಯಾವ ಕಡೆ ಬ್ಯಾಲೆನ್ಸ್ ಬರುತ್ತೆ ಆ ಕಡೆ ಬರೀಬೇಕು. 3,800 ಎರಡೂ ಕಡೆ ನಾವು ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬಂತು. ಆ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದಿರುವಂತಹ ವ್ಯಾಲ್ಯೂವನ್ನು ಎರಡೂ ಕಡೆ ಬರೆದಿದ್ದೀನಿ. ಸೊ ಎರಡೂ ಕಡೆ ಬರೆದು ಬಂದಿರುವಂಥದ್ದನ್ನು ನಾವು ಏನು ಮಾಡಿದ್ದೀವಿ, ಸೊ ಆ ಬ್ಯಾಲೆನ್ಸ್ ಯಾವ ಕಡೆ ಬರಿಬೇಕು ನಾವು, ಬ್ಯಾಲೆನ್ಸ್ ಯಾವ ಕಡೆ ಕಡಿಮೆ ಇರುತ್ತೋ ಆ ಕಡೆಗೆ ನಾವು ಬ್ಯಾಲೆನ್ಸನ್ನು ಬರಿತೀವಿ. ಸೊ ಈಗ ಈ ಒಂದು ವ್ಯಾಲ್ಯೂವನ್ನು ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಟು ಟೂ ಪಾರ್ಟ್ನರ್ಸ್. ಒನ್ ಇಸ್ ದ ಎಕ್ಸ್, ಅನದರ್ ಒನ್ ಇಸ್ ದ ವೈ. ಸೊ ನಿಮಗೆ ಲೆಕ್ಕದಲ್ಲಿ ರೇಷಿಯೋ ಕೊಟ್ಟಿದ್ದಾರಾ, ಯು ಹ್ಯಾವ್ ಟು ಅಬ್ಸರ್ವ್. ಹೌದು ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಇನ್ ದ ರೇಷಿಯೋ 3:2, 3:2 ರೇಷಿಯೋ ಪ್ರಕಾರ ನಾವು ಆ ಪ್ರಾಫಿಟ್ ಅನ್ನು ಹಂಚಬೇಕಾಗುತ್ತೆ. ಸೊ 3:2 ಪ್ರಕಾರ ನೋಡಿ ಬರೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 3,800 ಇಂಟು 3/5. ಸೊ ನೋಡಿ ಇಬ್ಬರು ರೇಷಿಯೋನ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 3 + 2 ಇಟ್ಸ್ 5. ಆ ಒಟ್ಟು ಟೋಟಲ್ ನಮ್ಮ ಹತ್ರ ಇರೋದು 5. ಆ ಒಂದು 5 ರೇಷಿಯೋನಲ್ಲಿ ನಾವು ಹಂಚಿರೋದು 3/5, 2/5. ಟೋಟಲ್ 5ನಲ್ಲಿ 3 ಭಾಗ, 5ರಲ್ಲಿ 3 ಭಾಗ ಯಾರಿಗೆ ಹೋಗಬೇಕು, ಎಕ್ಸಿಗೆ ಹೋಗಬೇಕು. ಇನ್ನು 5ರಲ್ಲಿ 2 ಭಾಗ ಯಾರಿಗೆ ಹೋಗಬೇಕು, ವೈಗೆ ಹೋಗಬೇಕು. ಯು ಹ್ಯಾವ್ ಟು ಮೆನ್ಷನ್ ಇನ್ ದ ಇನ್ನರ್ ಕಾಲಮ್. ಸೊ ಎಕ್ಸ್ 3,800 ಇಂಟು 3/5, y 3,800 into 2/5. You have to mention in the inside only. You have to mention inside the column only. So outer column ನಲ್ಲಿ ನೀವು ಬರಿಬೇಕಾಗಿರೋದು ಬ್ಯಾಲೆನ್ಸ್ ಏನು ಬರುತ್ತೋ ಅದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕು. ನೋಡಿ 3,800 ಬಂದಿದೆ ಬ್ಯಾಲೆನ್ಸು. ಸೊ ಆಮೇಲೆ ಆ ಬ್ಯಾಲೆನ್ಸ್ ಅನ್ನ ಪಾರ್ಟ್ನರ್ಸ್ಗೆ ಹಂಚಬೇಕಾಗ್ತದೆ. ಸೊ 3,800 ಇಂಟು 3/5 ಇಟ್ ಈಸ್ 2,280. 3,800 ಇಂಟು 3/5 ಮಾಡಿದಾಗ ಎಷ್ಟು ಬರುತ್ತೆ, 2,280 ಬರುತ್ತೆ. ಸೊ ಹಾಗೆ 3,800 ಇಂಟು 2/5 ಮಾಡಿದಾಗ 1,520 ಬರುತ್ತೆ. ಸೊ ದಿಸ್ ಇಸ್ ದ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. See, it's very easy. You have to understand. So ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅಪ್ರೋಪ್ರಿಯೇಷನ್ ಅಕೌಂಟ್ ನಲ್ಲಿ ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಎರಡೇ ಐಟಮ್ ಬರೋದು. ಯಾವುದು, ಪ್ರಾಫಿಟ್ ಅಂಡ್ ಲಾಸ್, that is net profit, and interest on drawings, that is you have to mention on the credit side, and balancing figures ಯಾವ್ದು ಇದೆ, ಇನ್ನು ಮಿಕ್ಕಿದ್ದು ಯಾವುದೆಲ್ಲ ಐಟಮ್ ಇದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲ್ರಿ, ಕಮಿಷನ್. ಇನ್ ಕೇಸ್ ಏನಾದರೂ ನಮಗೆ ಬೇರೆದು ಏನಾದರೂ ಇದ್ರೆ ಹೆಂಗೆ ಬರ್ಬೋದು, ಅಥವಾ ಬ್ಯಾಲೆನ್ಸ್ ನಮಗೆ ಈ ಕಡೆ ಡೆಬಿಟೇ ಜಾಸ್ತಿ ಬಂದು ಕ್ರೆಡಿಟ್ ಕಡಿಮೆ ಇದ್ರೆ ಬ್ಯಾಲೆನ್ಸು ಈ ಕಡೆಗೆ ಬರುತ್ತೆ. ಆಗ ಅದು ಆ ಕಡೆ ಬರುವಂತಹ ಬ್ಯಾಲೆನ್ಸ್ನು ಕೂಡ ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು, ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಕ್ಯಾಲ್ಕುಲೇಷನ್ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಥ್ಯಾಂಕ್ ಯು.